ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನಮ್ಮ ಪುಟಾಣಿ ಇವತ್ತು ಮಾರ್ನಿಂಗೇ ಎದ್ಬಿಟ್ಟಿದೆ ಬೇಗ. ಸೊ ಇವಾಗೆಲ್ಲ ಬೇಗ ಎದ್ಬಿಡ್ತಾಳೆ. ಆಲ್ಮೋಸ್ಟ್ ನಮ್ಮ ಜೊತೆಗೆ ನಾವು ಎದ್ದೋಳೋದು ಡೈಲಿ 6:45 to 7 ಅಷ್ಟೊತ್ತಿಗೆ ನಮ್ಮ ಪುಟಾಣಿನೇ ಎದ್ಬಿಡ್ತಾಳೆ. ಇವಾಗ ಎದ್ದಿದ್ದಾಳೆ. ಸೊ ಅವಳ ಫೇವ್ರೆಟ್ ತಿಂಡಿ ಇವತ್ತು ಏನು ಬಂಗಾರಿ? ನೀರು ದೋಸೆ. ಸೊ ನೀರು ದೋಸೆ ಮಾಡಬೇಕು. ಇವಾಗ ನೀರು ದೋಸೆ ಏನಾದ್ರು ಮಾಡಿದ್ರೆ ನಾನು ತಿನ್ಸೋದೇ ಬೇಡ, ಆರಾಮ್ಸೆ ನಮ್ಮ ಪಾಪನೇ ತಿಂತಾಳೆ. ಇವಾಗೆಲ್ಲ ಯೂಶ್ವಲಿ ಚಪಾತಿ ರೊಟ್ಟಿ ಈ ಥರ ಎಲ್ಲ ಇದ್ದರೆ ನಮ್ಮ ಪುಟಾಣಿನೇ ತೊಗೊಂಡು ತಿಂದ್ಬಿಡ್ತಾಳೆ. ನೀರು ದೋಸೆ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ನೀರು ದೋಸೆಗೆ ಮಡಿಕೆ ಕಾಳು ಸಾಂಬಾರು ಮಾಡಿದ್ದೆ. ಚಿಚ್ಚಿ ಕೇಳ್ತಾ ಇದ್ದಾಳೆ, ಅಂದರೆ ಚಿಕನ್ ಅಂದರೆ ಸಖತ್ ಇಷ್ಟ ನಮ್ಮ ಪುಟಾಣಿಗೆ. ಸ್ಪೈಸಿ ಗರ್ಲ್ ಇದು. ನಾನು ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಲಿ ನನಗೆ ಸ್ವೀಟ್ ತಿಂದ್ರೇ ಆಗ್ತಾ ಇರಲಿಲ್ಲ. ಫುಲ್ ಏನಾದ್ರು ಸ್ವೀಟ್ ಮಿಸ್ ಆಗಿ ಏನಾದ್ರು ಒಂಚೂರು ತಿನ್ನಬೇಕು ಅಂತ ತಿಂದ್ಬಿಟ್ರೆ 3 to 4 hours ಬಾಯಲ್ಲಿ ಒಂಥರ ಅನ್ಸೋದು, ಯಾಕಾದ್ರೂ ತಿನ್ನು ಅಂತ ಅನ್ಸೋದು. ಅದೇ ಇನ್ ಕೇಸ್ ಏನಾದ್ರು ಬೇಡ ಅಂತ ಖಾರ ತಿನ್ನೋಕೊಟ್ರೆ ಫುಲ್ ನನಗೆ ವಾಮಿಟಿಂಗ್ ಜಾಸ್ತಿ ಇತ್ತು ಅವಾಗ. ಸೊ ವಾಮಿಟ್ ಆಗಿಬಿಟ್ರೆ ಎಲ್ಲ ಫುಲ್ಲು ಉರಿ ಆಗೋದು. ಸೊ ಹಾಗಾಗಿ ಸ್ವೀಟು ಮತ್ತು ಖಾರ ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಟ್ ಚಿಕನ್ ಸಖತ್ ಇಷ್ಟ ಆಗ್ತಿತ್ತು ನನಗೆ. ಹೆವಿ ವಾಮಿಟಿಂಗ್ ಇದ್ದಿದ್ದು 3rd ಮಂತಲ್ಲಿ. ನಮ್ಮ ಹಸ್ಬೆಂಡ್ ಒಂದ್ಸರಿ ಚಿಕನ್ ಮಾಡಿದರು. ಸೊ ಅವತ್ತು ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ತಿಂದಿದ್ದೆ. ಊಟ ಸೇರ್ತಿರ್ಲಿಲ್ಲ, ಬಟ್ ಚಿಕನ್ ನೋಡಿದ ತಕ್ಷಣ ಜಾಸ್ತಿ ತಿಂತಿದ್ದೆ. ಹೋಲ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಜಾಸ್ತಿ ಚಿಕನ್ ತಿಂತಿದ್ದೆ. ನೋಡಿದ್ರೆ ನಮ್ಮ ಪುಟಾಣಿ ಚಿಕನ್ ಇಷ್ಟ, ಅದಕ್ಕೆ ನಾನು ಚಿಕನ್ ತಿಂತಾ ಇದ್ದೆ. ನಮ್ಮ ಬಂಗಾರಿಗೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಚಿಕನ್ ಬೇಕು. ಬೇರೆ ಡೇಸಿಗೆ ಕೇಳ್ತಾಳೆ, ಬಟ್ ನಾವು ಮಾಡಲ್ಲ. ಅದಕ್ಕೆ ಸ್ಯಾಟರ್ಡೆ ಸಂಡೇ ಕೊಟ್ಬಿಡೋದಲ್ಲ ಬಂಗಾರಿ. ಬೇಕಾ ಚಿಚ್ಚಿ? ಬೇಡ. ಏನು ಬೇಕು ಇವಾಗ? ನೀರು ದೋಸೆ ಬೇಕಾ? ಮತ್ತು ಅವಾಗಲೇ ಕೇಳಿದೆ. ನಮ್ಮ ಪುಟಾಣಿ ನಾನು ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡೋದು ಕಲ್ತಿದ್ದಾಳೆ. ಸೊ ಬೆಳಿಗ್ಗೆ ಸಂಜೆ ಸಮ್ಮರ್ ಆಗಿರೋದ್ರಿಂದ 2 times ಗಿಡಗಳಿಗೆ ನೀರು ಹಾಕಬೇಕು. ಇವಾಗ ಆ ಡ್ಯೂಟಿ ಪೂರ್ತಿ ಇನ್ಚಾರ್ಜ್ ನಮ್ಮ ಪುಟಾಣಿದೆ. ಬೆಳಿಗ್ಗೆ ಮತ್ತು ಸಂಜೆ ಮರೀದೆ ಎಲ್ಲ ಗಿಡಗಳಿಗೂ ನೀಟಾಗಿ ನೀರು ಹಾಕ್ತಾಳೆ. ಆ್ಯಂಡ್ ಹಾಗೆ ಈ ಟೈಮಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರುತ್ತೆ. ದಾಸವಾಳ ಆಗಿರ್ಬೋದು, ಗುಲಾಬಿ, ಹಾಗೆ ದುಂಡ್ಮಲ್ಗೆ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ನೋಡಿ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ನೀರು ಹಾಕ್ತಾಳೆ. ಇಷ್ಟೇ ಅಲ್ಲ, ಮನೆಯಲ್ಲಿ ಅಷ್ಟೇ ತುಂಬ ಹೆಲ್ಪ್ ಮಾಡೋದು ಕಲ್ತಿದ್ದಾಳೆ. ಆ್ಯಂಡ್ ಇಲ್ಲಿ ಏನೋ ಧೂಳಾಗಿತ್ತು ಅಂತ ಹೋಗಿ ಅವಳೇ ಪರ್ಕೆ ತೊಗೊಬಂದು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇನ್ನು ನೆನ್ನೆ ನಮ್ಮ ಹಸ್ಬೆಂಡು ಬಟಾಣಿ ತೊಗೊಬಂದಿದ್ರು. ಗ್ರೀನ್ ಪೀಸ್ ಹಸಿ ಬಟಾಣಿ ಸ್ಟೋರ್ ಮಾಡಿಟ್ಟರೆ 1 year ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನೋಡಿ ನಾನು ಅದನ್ನೆಲ್ಲ ನೀಟಾಗಿ ತೆಗ್ದು ಸ್ಟೋರ್ ಮಾಡೋಣ ಅಂತ ಬಿಡಿಸಿರ್ತಾ ಇದ್ದೆ. ಅವಳು ಕುತ್ಕೊಂಡು ಎಲ್ಲ ಬಿಡಿಸ್ತಾಳೆ. ನಾನು ಆಲ್ಮೋಸ್ಟ್ 1 hour ಆಯಿತು ಕುತ್ಕೊಂಡು ಬಿಡ್ಸೋಕ್ಕೆ ಟೈಮ್ ತೊಗೊಂಡಿದ್ದು. ಅಷ್ಟೊತ್ತಿಗೂ ಕುತ್ಕೊಂಡು ಪಾಪ ಎಷ್ಟಾಗುತ್ತೆ ಅಷ್ಟು ನಮ್ಮ ಪುಟಾಣಿ ಕೂಡ ಒಂದೊಂದೇ ಬಿಡಿಸಿ ಹಾಕ್ತಾಯಿದ್ಲು. ಯೂಶ್ವಲಿ ಈ ಟೈಮಲ್ಲಿ ಗ್ರೀನ್ ಪೀಸ್ ಚೆನ್ನಾಗಿ ಬರುತ್ತೆ. 40 ರೂಪಿ kg ಎಲ್ಲ ಇರುತ್ತೆ. ಸೊ ಹಾಗಾಗಿ ನಂದು ಒಂದು 2 to 3 kg ಅಷ್ಟು ಗ್ರೀನ್ ಪೀಸ್ನ ತರಿಸ್ಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಸೊ ಈ ಥರ ಒಂದು ಸೀಲ್ಡ್ ಕವರಿಗೆ ಹಾಕಿಬಿಟ್ರೆ ಸೊ ಅದು ಫ್ರೀಝರಲ್ಲಿ ಇಟ್ಬಿಟ್ಟೆ ಆರಾಮಾಗೆ ನೀವು 1 yearವರೆಗೂ ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ತೋರಿಸ್ದಾಗೆ ನಂದು ಈ ಥರ ಡ್ರೈ ಫ್ರೂಟ್ಸ್ ಕವರ್ ಇರುತ್ತಲ್ಲ, ಅದನ್ನೇ ರೀಯೂಸ್ ಮಾಡ್ತೀನಲ್ವ. ಸೊ ಅದರಲ್ಲೇ ಎಲ್ಲನೂ ನೀಟಾಗಿ ಸೀಲ್ ಮಾಡಿ ಇಟ್ಬಿಡ್ತೀನಿ ಹಾಗೆ. ಸೊ ಇದು ನೆನ್ನೆ ಈವ್ನಿಂಗ್ ಇಟ್ಟಿದ್ದು ನೋಡಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಥರ ನೀಟಾಗಿ ಫ್ರೋಸ್ ಆಗಿ ಇದೇ ಥರ ಆಗಿದೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ತೊಗೊಬಂದಿದ್ದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೇಮ್ ಹೇಗೆ ಸೂಪರ್ ಮಾರ್ಕೆಟಲ್ಲಿ ಹೇಗೆ ಇರುತ್ತೋ ಅದೇ ಥರ ನೀಟಾಗಿ ಸ್ಟೋರ್ ಆಗುತ್ತೆ. ನಿಮಗೆ ಬೇಕಾದಾಗ ತೆಗೆದು ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ 1 yearವರೆಗೂ ಆರಾಮ್ಸೆ ಇಡ್ಬೋದು. ಆ್ಯಂಡ್ ಹಾಗೆ ಅದೇ ಥರ ನಾನಿಲ್ಲಿ ಸ್ವೀಟ್ ಕಾರ್ನ್ ಕೂಡ ಇಟ್ಟಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಸ್ವೀಟ್ ಕಾರ್ನ ಸ್ಟೋರ್ ಮಾಡಿಟ್ಟಿದ್ದು. ಬಟ್ ಈ ಸ್ವೀಟ್ ಕಾರ್ನ್ ಕೂಡ ನಾನು 20 days ಬ್ಯಾಕ್ ಸ್ಟೋರ್ ಮಾಡಿದ್ದೀನಿ. ಇದು ಕೂಡ ಹಾಗೆ ಚೆನ್ನಾಗಿದೆ. ಆ್ಯಂಡ್ ಯೂಸ್ ಮಾಡಿದ್ದೀನಿ ಕೂಡ. ನಾನು ನೆನ್ನೆನೂ ಯೂಸ್ ಮಾಡಿದ್ದೆ. ಸೇಮ್ ಇದು ಕೂಡ ಫ್ರೋಝನ್ ಸ್ವೀಟ್ ಕಾರ್ನ್ ನಾವು ಏನು ಶಾಪಲ್ಲಿ ತರ್ತೀವಿ ಅದೇ ಥರ ಇತ್ತು. ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಶ್ವಲಿ ವರ್ಕಿಂಗ್ ವುಮೆನ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಎಲ್ಲ ಇಟ್ಕೊಂಡ್ರೆ. ಸೊ ಆವಾಗ ತೊಗೊಬಂದು ಫ್ರೆಶ್ ಆಗಿ ಟೈಮೆಲ್ಲ ತುಂಬ ಟೈಮೆಲ್ಲ ಹಿಡಿಯುತ್ತಲ್ವ ಇದೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ. ಸೊ ಫ್ರೀ ಇದ್ದಾಗ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಇನ್ನೂ ಬೆಟರ್. ಆ್ಯಂಡ್ ಈ ಥರ ಸೀಲ್ಡ್ ಕವರ್ ಇರಬೇಕು. ಕಂಪ್ಲೀಟ್ಲಿ ಸೀಲ್ಡ್ ಕವರ್ ಇದ್ದರೆ ಸೊ ಅಲ್ಲಿ ನೀರಾಗೋದು, ಅದು ಹಾಳಾಗೋದು ಇದೇ ಥರ ಎಲ್ಲ ಆಗೋದಿಲ್ಲ.
ನಮ್ಮ ಪುಟಾಣಿ ಪಾಪ ನಮಗೆ ಅಷ್ಟೆಲ್ಲ ಹೆಲ್ಪ್ ಮಾಡುತ್ತಲ್ಲ, ಸೊ ಹಾಗಾಗಿ ನಮ್ಮ ಪಪ್ಪಗೆ ರಿವಾರ್ಡ್ಸ್ ಅಂತ ಕೊಡಬೇಕಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡು ಅವಳಿಗೆ ಅಂತ ಇದನ್ನು ತರಿಸಿದ್ದಾರೆ. ಟ್ರೇಸಿಂಗ್ ಲೈನ್ಸ್ ಅಂತ ರೀಯೂಸಬಲ್ ಬುಕ್ ಇದು. ನಮ್ಮ ಪಾಪು ಗಿಫ್ಟ್ನ ನಮ್ಮ ಪಾಪನೇ ತೋರಿಸ್ಬೇಕಂತೆ. ತೋರಿಸ್ಬಂಗಲ್ಲ. ವೆರಿ ಗುಡ್. ಟ್ರೇಸಿಂಗ್ ಲೈನ್ಸ್ ಅಂತ ಅಂದರೆ ಈ ಥರ ಡಾಟ್ ಎಲ್ಲ ಕೊಟ್ಟಿರ್ತಾರೆ. ಒಂದು ಬುಕ್ ಇರುತ್ತೆ, ಒಂದು 5 ಪೆನ್ ಇರುತ್ತೆ, ಮತ್ತು ಡಸ್ಟರ್ ಇರುತ್ತೆ, ಅಂದರೆ ಎರೇಸ್ ಮಾಡ್ಬೋದು ಬರ್ದು. ವೆರಿ ಗುಡ್. ಸರಿ, ಇದು ಟ್ರೇಸಿಂಗ್ ಲೈನ್ಸ್ ಅಂತ ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಬುಕ್ ಇದು ಈ ಥರ ನಮ್ಮ ಪಾಪು ಆಗಲೇ ಯೂಸ್ ಮಾಡಿಬಿಟ್ಟಿದ್ದಾರೆ. ಈ ಥರ ಈ ಥರ ಡಾಟ್ ಡಾಟ್ ಡಾಟಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಅದನ್ನು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊತಾ ಹೋಗಬೇಕು. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ಅಂದರೆ ಆಲ್ಫಾಬೆಟ್ಸ್ ಇದೆ. ಓಕೆ, ABCD ಅಪ್ ಟು ಫುಲ್ ಕಂಪ್ಲೀಟ್ ಇದೆ, ಮತ್ತು 1 2 3 ಇದೆ. ಆ್ಯಂಡ್ ಹಾಗೆ ಈ ಥರ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳ್ತಾರಲ್ವ. ಸೊ ಇಲ್ಲಿ ನೋಡಿ, ಇದು ಫಿಶ್ ಒಂದೇ ಸೇಮ್ ಟೈಪ್. ಇಲ್ಲಿ ಬ್ಲೂ ಫಿಶ್, ಇದು ಸ್ಟಾರ್ ಈ ಥರ ಲೈನ್ ಒಂದೊಂದೇ ಜಾಯಿನ್ ಮಾಡೋದು. ABCD ಈ ಥರದಲ್ಲಿ ABCD ಇರುತ್ತೆ. ಸ್ಮಾಲ್ ಲೆಟರ್ ಒಂದು ಕಡೆ, ಸ್ಮಾಲ್ ಲೆಟರ್ ಒಂದು ಕಡೆ, ಕ್ಯಾಪಿಟಲ್ ಲೆಟರ್. ಆ್ಯಂಡ್ ಹಾಗೆ ನಂಬರ್ಸ್ ಇದೆ, ಮತ್ತು ಶೇಪ್ಸ್ ಇದೆ. ಈ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ಡಿಫ್ರೆಂಟಾಗಿರುತ್ತೆ. ಪ್ರೈಸ್ ಬಂದು 878. ಕಾಸ್ಟ್ಲಿ, ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳ್ಬೋದು, ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಒಂದು ಶೀಟಿಗೆ ಎಷ್ಟೊಂದು ಪ್ರೈಸ್ ಆಗುತ್ತೆ. ಫುಲ್ ಈ ಥರ ಮಾಡೋದ್ರಿಂದ ಇದ್ರ ಜೊತೆಗೆ ಈ ಥರ ಇಷ್ಟು ಪೆನ್ಸ್ ಕೊಟ್ಟಿರ್ತಾರೆ, ಎರೇಸರ್ ಕೊಟ್ಟಿರ್ತಾರೆ. ನಮ್ಮ ಪಾಪು ಆಲ್ರೆಡಿ ಎರೇಸರ್ ಎಲ್ಲೋ ಹಾಕ್ಬಿಟ್ಟಿದ್ದಾಳೆ. ತೋರಿಸೋಣ. ಇದು ಈ ಥರ ಪೆನ್ ಇರುತ್ತೆ ಅಂತ ಎಲ್ಲಿ ಹಾಕ್ತೈತೆ ತೆಗೆದು ಬೇಗ ಏನಾಗ್ಬಿಟ್ಟಿದೆ. ಇಲ್ಲಿ ಇದು ಎರೇಸರ್ ಇಲ್ಲೇ ಫ್ರಂಟಲ್ಲೂ ಇರುತ್ತೆ, ಆ್ಯಂಡ್ ಬೇರೆದು ಇರುತ್ತೆ. ಈ ಥರ ತೆಗೆದು ಒಂದು ನಿಮಿಷ ತೋರಿಸ್ತೀವಿ. ಇಲ್ಲಿ ಲೈನ್ಸ್ ಇದೆ ಅಲ್ವಾ, ಸೊ ಈ ಥರ ಒಂದು ನಿಮಿಷ ಹಿಂಗೆ ಮಾಡಿ ಮತ್ತೆ ಎರೇಸ್ ಮಾಡ್ಬೋದು. ಇದನ್ನು ಎರೇಸ್ ಆಗ್ಬಾರ್ದು, ಗೊತ್ತೇ ಆಗೋದಿಲ್ಲ. ಇಲ್ಲೆಲ್ಲ ಬಂದಿದ್ದಾಳೆ, ಎರೇಸ್ ಮಾಡಿಬಿಡ್ಬೋದು. ಸೊ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಒಂದು ನಿಮಿಷ. ಓಕೆ, ಚೆನ್ನಾಗಿದೆ ಮಕ್ಕಳಿಗೆ ಮಾತ್ರ ಕೊಡ್ಸೋದಕ್ಕೆ. ಸೊ ನಾವು ಚಾಪೀಸ್ ಅದೆಲ್ಲ ಕೊಡಿಸಿ ಮಾರ್ಕರ್ ಬೋರ್ಡ್ ಎಲ್ಲ ಕೊಡಿಸ್ತೀವಲ್ಲ, ಸೊ ಅದೇ ಥರ ಇದು ಕೂಡ ಮಾರ್ಕರ್ ಬೋರ್ಡ್ ಕೊಡಿಸಿ ಎಲ್ಲ ಜಾಸ್ತಿ ಬರೆಯೋದು ಅಳಿಸೋದು ಅವರಾಗೆ ಬರೀಬೇಕಾಗತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇನ್ನೂ ಕಲಿಯೋ ಏಜಲ್ಲಿ ಈ ಥರ ಕೊಡಿಸಿದ್ರೆ ಬೆಟರ್ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅವರು ಲಾಂಗ್ ಟೈಮ್ ಯೂಸ್ ಮಾಡ್ಬೋದು, ಬೇಗ ಹಾಳಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಪಾಪ ನಮ್ಮ ಪುಟಾಣಿ ಹೆಲ್ಪ್ ಮಾಡುತ್ತಲ್ಲ ಅಂತ ಕೊಡಿಸ್ತಾ ಇರ್ತಾರೆ ಅವಾಗವಾಗ ಎಲ್ಲ. ನಮ್ಮ ಪುಟಾಣಿ ಇಲ್ಲಿ ಆಲ್ರೆಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸೊ ಇಲ್ಲಿ ನೋಡಿ, ಇದು ಎರೇಸ್ ಮಾಡ್ಕೊಂಡು ಹೋದರೆ ಆಯ್ತು, ಅಷ್ಟೇ. ನೀಟಾಗಿ ಎರೇಸ್ ಆಗುತ್ತೆ. ಆ್ಯಂಡ್ ಈ ಥರ ಮಾಡೋದ್ರಿಂದ ಅವರಿಗೆ ಅಟ್ಲೀಸ್ಟ್ ಸ್ವಲ್ಪ ಕೈಯೆಲ್ಲ ಕಂಟ್ರೋಲ್ ಬರುತ್ತೆ. ಸೊ ಈಸಿಯಾಗಿ ಬರೀತಾರೆ. ಇನ್ನು ನಮ್ಮ ಪುಟಾಣಿಗೆ ಈ ಸಮ್ಮರ್ ಬಂದರೆ ಎಲ್ಲ ಫ್ರೂಟ್ಸು ಸಿಗುತ್ತೆ. ಸೊ ಯಾವುದೇ ರೀತಿ ಕೋಲ್ಡ್ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಮಕ್ಕಳಿಗೆ ಕೊಡೋದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇವಾಗ ಗ್ರೇಪ್ಸ್, ವಾಟರ್ಮೆಲನ್ ಇದ್ರದ್ದು ಜಾಸ್ತಿ ತಗೊಬರ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಪುಟಾಣಿಗೂ ತುಂಬ ಇಷ್ಟಪಡ್ತಾಳೆ. ಈಗ ನೀಟಾಗಿ ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗ್ದು ಕೊಟ್ಬಿಟ್ರೆ ಆರಾಮ್ಸೆ ಈ ಥರ ಕುತ್ಕೊಂಡು ತಿಂತಾಳೆ. ಎಲ್ಲೂ ಚಲ್ಕೊಳ್ಳಲ್ಲ, ಏನೂ ಮಾಡಲ್ಲ. ಗುಡ್ ಗರ್ಲ್ ಆಗಿಬಿಟ್ಟಿದ್ದಾಳೆ ನಮ್ಮ ಪಾಪು. ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಲಾಗ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಬಾಯ್ ಮಾಡು.